ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಇನ್ನೂ ನಿಂತಿಲ್ವಾ ಹಿಂದಿ ವಾಲಗಳ ಹಾವಳಿ? ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಹಿಂದಿ ಭಾಷಿಕರು ದರ್ಪ ತೋರಿದ್ದಾರೆ. ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಹಿಂದಿ ಬರಲ್ಲ, ಕನ್ನಡದಲ್ಲಿ ಮಾತಾಡಿ ಅಂದಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಬೆಳಗ್ಗೆ 4 ಗಂಟೆ ಸುಮಾರಿಗೆ ಆರ್ಡರ್ ಡೆಲಿವರಿಗೆ ಹೋದಾಗ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ಯಾದಗಿರಿ ಮೂಲದ ಬಸವರಾಜ್ ಎಂಬ ಯುವಕನ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಹಿಂದಿ ಮಾತನಾಡು ಅಂತ ಹೇಳಿದ್ರಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಡು ರಸ್ತೆಯಲ್ಲಿ ಕನ್ನಡಿಗನಿಗೆ ಕಾಲಿನಿಂದ ಒದ್ದು ಹಲ್ಲೆ ಮಾಡಲಾಗಿದೆ. ಓರ್ವ ಯುವತಿಯೂ ಕೂಡ ಇವ್ರ ಜೊತೆಗೆ ಸೇರ್ಕೊಂಡಿದ್ದಾಳೆ. ಒಟ್ಟು 3 ಜನ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದವರ ವಿರುದ್ಧ ಯಲಹಂಕ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಹಲ್ಲೆಯ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಿ. ಓರ್ವ ಡೆಲಿವರಿ ಬಾಯ್ ಮೇಲೆ 3 ಜನ ಸೇರಿಕೊಂಡು ಹಿಂದಿ ಮಾತನಾಡುವಂತ ಪೀಡಿಸಿ ಆತನಿಗೆ ಹಲ್ಲೆ ಮಾಡಿರೋದು. ಆತನಿಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ, ಇರೋದು ಕರ್ನಾಟಕದಲ್ಲಿ. ಆದರೆ ಇವ್ರು ಹಿಂದಿ ಮಾತನಾಡುವಂತ ಆತನಿಗೆ ಒತ್ತಾಯಿಸಿರೋದು. ಹಿಗ್ಗಾಮುಗ್ಗ ಹೊಡೆದು ಬಿಟ್ಟಿದ್ದಾರೆ ಪಾಪ. ಕರ್ನಾಟಕದಲ್ಲಿ ಇದ್ಕೊಂಡು ಹಿಂದಿ ಮಾತನಾಡು ಅಂದ್ರೆ ಹೆಂಗೆ? ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಇದ್ದೀವಿ, ನಿಮಗೆ ಹಿಂದಿ ಮಾತನಾಡಬೇಡಿ ಕನ್ನಡ ಮಾತನಾಡಿ ಅಂತ ನಾವು ಹೇಳಬೇಕು. ಇಲ್ಲಿ ಬರ್ತೀರಿ, ಓದ್ತೀರಿ, ಉದ್ಯೋಗ ಪಡ್ಕೊಳ್ತೀರಿ, ನೆಲೆಸ್ತೀರಿ, ಇಲ್ಲಿ ಅನ್ನ ಬೇಕು, ಗಾಳಿ ನೀರು ಬೇಕು, ಆದರೆ ಹಿಂದಿ ಮಾತನಾಡಿ ಅಂತ ದರ್ಪ ತೋರಿದ್ರೆ ಹೆಂಗೆ? ಈ ರೀತಿ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇವೆ. ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾರೆ, ಎಷ್ಟೋ ಬಾರಿ ಕಂಪ್ಲೇಂಟ್ ಕೊಡ್ತಾರೆ, ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ತರುತ್ತೆ. ಆದರೂ ಕೂಡ ಇಂಥವರ ದರ್ಪ ಮಾತ್ರ ನಿಲ್ತಾ ಇಲ್ಲ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲೇ ನಡೆದಿರುವಂತಹ ಘಟನೆ ಇದು. ಸದ್ಯ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಬಸವರಾಜ್ ಅಂತ ಹಲ್ಲೆಗೊಳಗಾದ ಯುವಕ. ಅದಕ್ಕೆ ಅವ್ರು ಹಿಂದಿ ಏನೋ ಮಾತಾಡ್ತಾ ಇದ್ರು, ನನಗೆ ಗೊತ್ತಾಗಲ್ಲ, ಹಿಂದಿ ಬರಲ್ಲ ನನಗೆ, ನಾನು ಕನ್ನಡದಲ್ಲಿ ಮಾತಾಡೋರಿಗೆ ಅಂತ ಕೇಳಿದೆ. ಅಲ್ಲಿ ನಮ್ಗೆ ಎಳೆದಾಡಿದ್ಮೇಲೆ ಮತ್ತೆ ಅವ್ರು ಹೋದ್ರು. ಎಳೆದಾಡಿ ನನ್ನ ಟೋಪಿಯೆಲ್ಲ ಹಾಕೊಂಡಿದ್ದು ಕೆಳಗೆ, ಟೋಪಿಯೆಲ್ಲ ತೆಗೆದಾಡಿ ಎಳೆದು ಸೈಡಿಗೆ ಅವ್ರು ಡಬ್ಬರು 4 ಜನ ಹುಡುಗಿರು ಯಾರೋ ಆದರೆ ಒಬ್ಬರು ಹುಡುಗಿ ಅವ್ರು ಬಿಸ್ಕೊಂಡು ಕರ್ಕೊಂಡು ಹೋದ್ಮೇಲೆ ಒಂದು ಪೊಲೀಸರಿಗೆ ಫೋನ್ ಮಾಡಿದೆ. ಪೊಲೀಸರು ಬರೋಕ್ಕೆ ಲೇಟ್ ಆಯಿತು. ಅವ್ರು ಅಡ್ರೆಸ್ ಕೆಳಗೆ ಇನ್ನೊಂದು ಸ್ವಲ್ಪ ಫೋನ್ ಮಾಡಿ ಅಷ್ಟೇ ನಾವು ಒಬ್ಬ ಅಣ್ಣಕ್ಕೆ ಫೋನ್ ಮಾಡಿಬಿಟ್ಟು ಫಸ್ಟ್ ಅಣ್ಣ ಹಿಂಗೆ ಕಿಚ್ಚಾಡ್ತವ್ರು, ಹಿಂಗೆ ಜಗಳಾಡ್ತವ್ರು ನನಗೆ ಬಾಣ ಅಂತ. ಅವಣ್ಣ ಬಂದು ಕೇಳ್ತಾಯಿದ್ರೆ ಆ ಅಣ್ಣನಿಗೂ ನನಗೂ ಕೇಳ್ತಾ ಐತೆ ಯಾಕೆ ಏನಾಯಿತು ಅಂತ ಕೇಸಿಂದ. ಅವಾಗ ನಮ್ಗೆ ಹೆಂಗೆ ಬೇಕು ಹಂಗೆ ಬೈದು ಹೊಡೆದು ಅಷ್ಟೊಂದು ಹುಡುಗರು ಯಾರು ಅಂತಲೇ ಗೊತ್ತಿಲ್ಲ. ಅವ್ರ ಕಡೆ ಬಂದು ಹೆವಿ ಹೊಡೆದು ಮೂಗಲ್ಲ ರಕ್ತ ಹೊಡೆದು ಸೈಡಿಗೆ ಕರ್ಕೊಂಡು ಎಲ್ಲ ಹೊಡೆದು. ಈ ಹಿಂದಿ ವಾಲಗಳು, ಉತ್ತರ ಭಾರತದ ಹಿಂದಿ ವಾಲಗಳು ಈ ಹುಡುಗನಿಗೆ ಅವಾಚ್ಯ ಶಬ್ದಗಳಿಂದ ಹಿಂದಿಯಲ್ಲಿ ಬೈದು ಇವನಿಗೆ ಹಲ್ಲೆ ಮಾಡಿ ಇವನ ಮೇಲೆ ದಾಳಿ ಮಾಡಿರುವಂಥದ್ದು. ತಕ್ಷಣ ನಮ್ಮ ಯುವ ಘಟಕದ ರಕ್ಷಿತ್ ಹೋದವಾಗ ಪೊಲೀಸವರು ರಕ್ಷಿತ್ ಮತ್ತು ಇವ್ರ ಮೇಲೆ ಹಲ್ಲೆ ಮಾಡಿ ಹಿಂದಿಯವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಜಯಂತ್ ಮತ್ತು ಅವರೆಲ್ಲ ತಂಡ ಇಲ್ಲಿ ಬಂದು ನಾವು ಶಿವರಾಜ್ ಗೌಡರೆಲ್ಲ ಬಂದಾದಮೇಲೆ ಆ ಹಿಂದಿಯವ್ರನ್ನ ಅರೆಸ್ಟ್ ಮಾಡಿಸುವಂಥ ಕೆಲಸ ಆಗಿದೆ. ನಾವೇನು ಹೇಳ್ತಾ ಇದ್ದೀವಿ, ಬೆಂಗಳೂರು ನಗರ ಕನ್ನಡಿಗರಿಗಾಗಿ ಕೆಂಪೇಗೌಡರು ಕಟ್ಟಿರುವಂಥದ್ದು. ಬೆಂಗಳೂರು ನಗರದಲ್ಲಿ ದಿನನಿತ್ಯ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ. ಮಾನ್ಯ ಗೃಹ ಮಂತ್ರಿಗಳೇ ಎಚ್ಚೆತ್ಕೊಳ್ಳಿ. ಪರಭಾಷಿಕರ ಮೇಲೆ ನಿರಂತರ ಪರಭಾಷಿಕರು ನಮ್ಮ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಖಂಡಿಸಿ. ಬೇರೆಯವರಿಂದ ನಮ್ಗೆ ಅನ್ಯಾಯ ಆಗ್ತಾ ಇಲ್ಲ, ನಮ್ಗೆ ಅನ್ಯಾಯ ಆಗ್ತಾ ಇರೋದೇ ಈ ಹೊರ ರಾಜ್ಯದಿಂದ ಬಂದಿರಲ್ಲ. ಕನ್ನಡದ ಕಾವೇರಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಲ್ಲ, ಇವ್ರನ್ನ ನಾವು ಯಾವತ್ತೂ ತಡೆಯೋಕ್ಕಾಗಲ್ಲ. ಈವಾಗಲೇ ನಾವು ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ. ಬೆಂಗಳೂರು ಬಿಟ್ಟು ತೊಲಗಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ದಿನನಿತ್ಯ ಬಸ್ಗಳಲ್ಲಿ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ, ಪೊಲೀಸರ ಮೇಲೆ ದಾಳಿ ನಡೀತಾ ಇದೆ, ITBTಗಳಲ್ಲಿ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ. ಎಚ್ಚೆತ್ಕೊಳ್ಳಿ ನಮ್ಮ ಪೊಲೀಸ್ ಅಧಿಕಾರಿಗಳು. ಈ ಕೂಡಲೇ ಇಂಥ ಯಾರು ದುಷ್ಟರಿದ್ದಾರೆ ಅವ್ರನ್ನ ಒಳಗಡೆ ಹಾಕುವಂಥ ಕೆಲಸ ಮಾಡಿ. ಕನ್ನಡಿಗರು ಹೊಟ್ಟೆಪಾಡಿಗಾಗಿ ಈ ರೀತಿ ಬೆಳಿಗ್ಗೆ 4 ಗಂಟೆಗೆ ಯಾರು ಕೆಲಸ ಮಾಡ್ತಾರ್ರಿ? ಯಾದಗಿರಿಯಿಂದ ಅಲ್ಲಿ ಅಲ್ಲಿಂದ ಹೊಟ್ಟೆಪಾಡಿಗಾಗಿ ಜೀವನ ಮಾಡಲಿಕ್ಕೆ, ತಂದೆ ತಾಯಿಯ ಸೇವೆ ಮಾಡಲಿಕ್ಕೆ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಲ್ಲ,
ನಾಚಿಕೆ ಆಗಲ್ಲ ಊರು ಬಿಟ್ಟು ಇಲ್ಲಿ ಬಂದ್ಬಿಟ್ಟು. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲೇ ಕನ್ನಡದ ಹುಡುಗರ ಮೇಲೆ ದಾಳಿ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೈನಿಕರ ಪಡೆ ಅವ್ರ ಮೇಲೆ ಮತ್ತೆ ದಾಳಿ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಈ ದಬ್ಬಾಳಿಕೆ ಯಾವಾಗ ನಿಲ್ಲುತ್ತೆ ಅಂತ ಇರೋದು ಕರ್ನಾಟಕದಲ್ಲಿ, ಅನ್ನ ತಿನ್ನೋದು ಕರ್ನಾಟಕದ್ದು, ಆದ್ರೆ ಇವರಿಗೆ ಕನ್ನಡ ಬೇಡ ಹಿಂದಿ ಬೇಕು ಅಂತಾರಲ್ಲ, ಇದೆಲ್ಲದಕ್ಕೂ ಬ್ರೇಕ್ ಬೀಳೋದು ಹೇಗೆ ಅಂತ? ಖಂಡಿತವಾಗ್ಲೂ ಸೌಖ್ಯ ಬೆಳಗ್ಗಿನ ಜಾವ 4:30 ಸುಮಾರಿಗೆ ನಡೆದಿರುವಂತಹ ಘಟನೆ ಅಂತ ಗೊತ್ತಾಗ್ತಿದೆ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬಸವರಾಜ್ ಅಂತ ಹೇಳಿ ಆತ ಕೂಡ ಜೆಪ್ಟೋದಲ್ಲಿ ಡೆಲಿವರಿ ಬಾಯ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ. ಆತ ಅಲ್ಲಿಂದ ಡೆಲಿವರಿ ಕೊಟ್ಟು ಹೋಗುವಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಕೆಲ ಯುವತಿಯರು ಏನಿರ್ತಾರೆ ಅವರು ಕೂಡ ಈತನಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಸಿದರೆ, ಯಾಕೆ ನನಗೆ ಬೈತಾ ಇದ್ದೀರಾ ಅಂತ ಕೇಳಿದಿಕ್ಕೆ ಅಂದ್ರೆ ಆತನ ಮೇಲೆ ಕೂಡ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ತಕ್ಷಣ ಆತ ಕೂಡ 112ಗೂ ಕೂಡ ಕರೆ ಮಾಡಿ ಮಾಹಿತಿಯನ್ನು ಕೂಡ ಕೊಡ್ತಾನೆ. ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಮತ್ತೆ ಅವರು ಪೊಲೀಸರೆಲ್ಲ ಮಾತಾಡಿ ಹೋಗ್ತಾರೆ. ಆದ್ರೆ ಆಗ ಮತ್ತೆ ಅದೇ ಏರಿಯಾಗೆ ಈತ ಬರ್ತಾನೆ. ಆಗ ಈತನೇ ಅಂತ ಹೇಳಿ ಯುವತಿಯರು ಏನಿರ್ತಾರೆ ಮತ್ತೆ ಅವರ ಕೆಲ ಸ್ನೇಹಿತರು ಅಂದ್ರೆ ಹಿಂದಿ ಕೆಲ ಸ್ನೇಹಿತರನ್ನ ಕರೆಸಿರ್ತಾರೆ. ಆಗ ನನಗೆ ಕನ್ನಡದಲ್ಲಿ ಮಾತ್ರ ಮಾತಾಡಿ ನಂಗೆ ಹಿಂದಿ ಬರೋದಿಲ್ಲ ಅಂದಕ್ಕೆ ಹಿಂದಿಲಿ ನೀನ್ ಮಾತಾಡ್ಬೇಕು ಅಂತ ಹೇಳಿ ಏಕಾಏಕಿ ಆತನ ಮೇಲೆ ಕೂಡ ಹಲ್ಲೆ ಮಾಡಿರುವಂತದ್ದು. ಅವರು ಹಲ್ಲೆ ಮಾಡಿರುವಂತ ದೃಶ್ಯ ಈಗಾಗಲೇ CCTVಯಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಈಗಾಗಲೇ ಬಸವರಾಜ್ ಕೂಡ ಈಗಾಗಲೇ ಕೆಲ ಕನ್ನಡ ಪರ ಸಂಘಟನೆಗಳೇನಿದ್ದಾರೆ ಅವರು ಕೂಡ ಈಗಾಗಲೇ ಅಲ್ಲೂ ಕೂಡ ಬಂದು ಈಗ ಪೊಲೀಸ್ ಠಾಣೆಗೂ ಕೂಡ ಮೆಟ್ಲೇರಿದ್ದಾರೆ. ಅಲ್ಲೂ ಕೂಡ ಹೋಗಿ ದೂರು ಕೂಡ ಕೊಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ FIR ಕೂಡ ಪೊಲೀಸರು ಕೂಡ ದಾಖಲು ಮಾಡಿಕೊಂಡು ಈಗಾಗಲೇ ಆರೋಪಿಗಳು ಯಾರಿದ್ದಾರೆ ಮತ್ತೆ ಅವರು ಎಲ್ಲಿನವರು, ಯಾವ ವಿಚಾರಕ್ಕೆ ಗಲಾಟೆ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕೂಲಂಕುಷವಾದಂತ ಪರಿಶೀಲನೆ ಮಾಡಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸದ್ಯ ಸಿಗ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.